ನಮಸ್ಕಾರ. ನಾನು ಈ ದಿನ ಸಾದಾ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸರಳವಾಗಿ ಮಾಡುವಂಥದ್ದು. ಉಪ್ಪಿಟ್ಟು ಅಂದರೆ ಮೂಗು ಮುರಿಯೋರೇ ಜಾಸ್ತಿ, ಆದರೆ ಇದೇ ಉಪ್ಪಿಟ್ಟನ್ನು ಎಷ್ಟೊಂದು ರುಚಿ ರುಚಿಯಾಗಿ ಮಾಡಿದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಬನ್ನಿ ಈಗ ಉಪ್ಪಿಟ್ಟು ಮಾಡೋ ರೆಸಿಪಿನ ನೋಡ್ತಾ ಹೋಗೋಣ. ಉಪ್ಪಿಟ್ಟಿಗೆ ಯಾವಾಗಲೂ ರವೆ ಸ್ವಲ್ಪ ಚಿಕ್ಕದಾಗಿರಬೇಕು. ನಾನಿಲ್ಲಿ ಗೋಲ್ಡನ್ ಬನ್ಸಿ ಅಥವಾ ಕೇಸರಿ ರವೆ ಅಂತ ತೊಗೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಲೋಟದಷ್ಟು ರವೆನ ಹಾಕೋಣ. ಹಾಗೆ ರವೆ ಹುರಿಬೇಕಾದ್ರೆ ಅದಕ್ಕೆ ತುಪ್ಪ ಹಾಕಿದರೆ ತುಂಬ ಟೇಸ್ಟು. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಸಣ್ಣ ಉರಿಲಿ ರವೆನ ಹುರಿತಾ ಹೋಗೋಣ. ಕೆಲವರಿಗೆ ರವೆ ಎಷ್ಟು ಹುರಿಬೇಕು ಅಂತ ಗೊತ್ತಿರಲ್ಲ. ಅಂಥವರು ಪ್ರಾರಂಭದಲ್ಲಿ ನಾವು ಬಾಣಲೆಗೆ ರವೆ ಹಾಕಿದಾಗ ನೋಡಿ ಅಂಟ್ಕೊಂಡಿರುತ್ತೆ ಬಾಣಲೆಗೆ. ನಂತರ ಅದಕ್ಕೊಂದು ಹದ ಬಂದ ಮೇಲೆ ಬಾಣಲೆನ ಬಿಡ್ತಾ ಹೋಗುತ್ತೆ. ಹಾಗೆ ಪರಿಮಳನೂ ಸ್ವಲ್ಪ ಬರ್ತಾ ಹೋಗಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಈಗ ರವೆ ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಉಪ್ಪಿಟ್ಟಿಗೆ ನಾನು 2 ಈರುಳ್ಳಿ, 1 ದೊಣ್ಣಮೆಣಸನ್ನ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ, 1 ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ, 1 ಲಿಂಬೆಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ದಬ್ರಿ ಇಟ್ಕೊಂಡಿದ್ದೀನಿ ಇಂಡಾಲಿಯಮ್ಮಿಂದು. ಈಗ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಉಪ್ಪಿಟ್ಟಿಗೆ ಯಾವಾಗಲೂ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಕೊಡುತ್ತೆ, ಹಾಗೆ ರುಚಿ ಸಹಿತ. ಬಾಣಲೆಯಲ್ಲಿ ಉಪ್ಪಿಟ್ಟು ಮಾಡಿದರೆ ಹೆಚ್ಚು ಹೊತ್ತು ಬಿಸಿ ಇರಲ್ಲ. ಅದೇ ಈ ದಬ್ರಿಲಿ ಮಾಡಿದರೆ ಅರ್ಧ ಗಂಟೆವರೆಗೂ ಉಪ್ಪಿಟ್ಟು ತಣ್ಣಗಾಗೋದೇ ಇಲ್ಲ. ಬಿಸಿ ಬಿಸಿ ಉಪ್ಪಿಟ್ಟು ಯಾವಾಗಲೂ ರುಚಿ. ಈಗ ಪರಿಮಳಕ್ಕೆ ಕಡಲೆಬೇಳೆ ಗಾತ್ರದಷ್ಟು ಇಂಗನ್ನು ಹಾಕೋಣ. ಹಾಗೆ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬಿಡೋಣ. ಉಪ್ಪಿಟ್ಟಿಗೆ ರುಚಿ ಕೊಡೋದು ಜೀರಿಗೆ 1 ಸ್ಪೂನ್ ತುಂಬ ಹಾಕೋಣ. ಹಾಗೆ ಅದರ ಜೊತೆಗೆ 1 ಸ್ಪೂನು ಸಾಸಿವೆ ಕಾಳನ್ನು ಹಾಕೋಣ. ಯಾವುದೇ ಒಗ್ಗರಣೆಗಾದರೂ ಅಷ್ಟೇ ಸಾಸಿವೆ ಕಾಳು ಸ್ವಲ್ಪ ಜಾಸ್ತಿ ಹಾಕಬೇಕು. ಅಂದರೆ ಸಾಸಿವೆ ಕಾಳು ಅಡುಗೆಗೆ ಕಾಣ್ತಾ ಇರಬೇಕು, ಆವಾಗ ರುಚಿ ಜಾಸ್ತಿ. ಈಗ ಸಾಸಿವೆ ಕಾಳು ಸ್ವಲ್ಪ ಚಟಪಟ ಹುಟ್ಟೋವರೆಗೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ. 2 ಸ್ಪೂನು ತುಂಬ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಜಾಸ್ತಿ ಹಾಕಿದರೆ ಉಪ್ಪಿಟ್ಟಿಗೆ ತುಂಬ ರುಚಿ ಕೊಡುತ್ತೆ. ಹಾಗೆ 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸ್ವಲ್ಪ ಕೆಂಪಗಾಗೋವರೆಗೆ ಹುರಿತಾ ಹೋಗೋಣ. ಈಗ ಖಾರಕ್ಕೆ ಹೆಚ್ಚಿರುವ ಹಸಿಮೆಣಸನ್ನ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ನಾವು ಮಲೆನಾಡೋರು ಹಸಿಮೆಣಸನ್ನ ಪರಿಮಳಕ್ಕೋಸ್ಕರ ಮಾತ್ರ ಹಾಕ್ತೀವಿ. ಸೂಜಿ ಮೆಣಸು ಅಥವಾ ಜೀರಿಗೆ ಮೆಣಸಿನ ಪೌಡ್ರನ್ನ ಇಟ್ಕೊಂಡಿರ್ತೀವಿ, ಅದ್ರಲ್ಲಿ 1/4 ಸ್ಪೂನನ್ನು ಹಾಕೋಣ. ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ. ನೀವು ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಸಿಮೆಣಸು ಹಾಕಿದರೆ ಸರಿ. ಈಗ ಪರಿಮಳಕ್ಕೆ ಕರಿಬೇವಿನ ಹೆಸಳನ್ನು ಹಾಕೋಣ. ಹಾಗೆ ಜೊತೆಗೆ ಹೆಚ್ಚಿರುವ ಈರುಳ್ಳಿ ಮತ್ತು ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಹಾಕೋಣ. ಈರುಳ್ಳಿ ಮತ್ತು ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ನಾವು ರವೆ ಜೊತೆ ಮತ್ತೊಂದು ಸರಿ ಬೇಯಿಸ್ತೀವಿ. ಹಾಗೆ ಉಪ್ಪಿಟ್ಟಿಗೆ ಈರುಳ್ಳಿ ಮತ್ತು ದೊಣ್ಣಮೆಣಸಿನ್ಕಾಯಿ ಹೋಳು ನಮಗೆ ತಿನ್ನೋ ಹಾಗೆ ಬಾಯಿಗೆ ಸಿಗಬೇಕು. ಈಗ ಫ್ರೈ ಆಯಿತು. ಈಗ ತುರಿದಿರುವ ಶುಂಠಿನ ಹಾಕೋಣ. ಶುಂಠಿ ಯಾವಾಗಲೂ ಹೆಚ್ಚಿ ಹಾಕಬಾರ್ದು, ಅದು ಬಾಯಿಗೆ ಸಿಗುತ್ತೆ ಅಂತೇಳಿ ತುಂಬ ಜನ ತಿನ್ನೋದೇ ಇಲ್ಲ. ಶುಂಠಿ ತುರಿದು ಹಾಕೋದ್ರಿಂದ ಉಪ್ಪಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗೆ ತುಂಬ ಟೇಸ್ಟ್ ಸಹಿತ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. 1 ಸ್ಪೂನು ಸಕ್ಕರೆ ಹಾಕೋಣ. ಇದು ಸಹಿತ ಉಪ್ಪಿಟ್ಟಿಗೆ ತುಂಬ ರುಚಿ ಕೊಡುತ್ತೆ. ಈಗ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ನಾನು ಹೆಚ್ಚಾಗಿ ಕಲ್ಲುಪ್ಪನ್ನೇ ಉಪಯೋಗಿಸೋದು. ಈಗ ಒಂದು ಸರಿ ಎಲ್ಲವನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. 1 ಲೋಟ ರವೆಗೆ ನಾನು 2/4 ನೀರು ಹಾಕ್ತೀನಿ. ಈಗ ನೀರು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಚೆನ್ನಾಗಿ ಕುದಿ ಬರಬೇಕು ನೀರು. ಹಾಗೆ ಉರಿ ಜೋರಾಗಿಡೋಣ. ಈಗ ನೀರು ಕೊತ ಕೊತ ಅಂತ ಕುದೀತಾ ಇದೆ. ರವೆನ ಒಂದೇ ಸರಿ ದಪ್ಪಂತ ಹಾಕಬಾರ್ದು, ಸ್ವಲ್ಪ ಸುತ್ತಲೂ ಸೇರೋ ಹಾಗೆ ಹಾಕಬೇಕು. ಈಗ ಸೌಟಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಾಂದರೆ ರವೆ ಬೇಯೋದೇ ಇಲ್ಲ, ಮಧ್ಯೆ ಮಧ್ಯೆ ಗಂಟು ಥರ ಉಳಿದು ಬಿಡುತ್ತೆ. ಈಗ ಉರಿ ಜೋರಾಗಿಟ್ಟು ಒಂದು ಪ್ಲೇಟ್ ಮುಚ್ಚೋಣ, ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಈಗ ಮುಚ್ಚಿದ ಪ್ಲೇಟನ್ನು ತೆಗೆಯೋಣ. ಒಂದು ಸರಿ ಸೌಟಲ್ಲಿ ಮುಚ್ಚೋಣ. ರವೆ ಪೂರ್ತಿ ಪ್ರಮಾಣದಲ್ಲಿ ಬೆಂದಿಲ್ಲ. ಈಗ ಪ್ಲೇಟನ್ನು ಮುಚ್ಚಿ ಸಿಮ್ಮಿಗೆ ಇಡೋಣ. ಮುಚ್ಚಿದ ಪ್ಲೇಟನ್ನು ತೆಗೆಯೋಣ. ಈಗ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮುಚ್ಚೋಣ. ಉಪ್ಪಿಟ್ಟು ಬೆಂದಿದ್ದು ಗೊತ್ತಾಗೋದು ಹೇಗೆ ಅಂದರೆ ಪಾತ್ರೆ ತಳ ಚೆನ್ನಾಗಿ ಬಿಡಬೇಕು. ಈಗ ರವೆ ಬೆಂದಾಯಿತು. ಅರ್ಧ ಕಡಿ ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ. ಒಂದು ಸರಿ ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೊಂದು ರುಚಿ ಕೊಡೋದು ಅಂದರೆ ಹಸಿ ಕಾಯಿ ಹಾಗೆ ತಾನೇ ತುರಿದಿರಬೇಕು. 4 ಸ್ಪೂನಷ್ಟು ಹಾಕೋಣ. 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡೋಣ. ಇವೆಲ್ಲ ಹಾಕಿದ ಮೇಲೆ ಪುನಃ ಉಪ್ಪಿಟ್ಟನ್ನು ಬಿಸಿ ಮಾಡೋಕ್ಕೆ ಹೋಗಬಾರ್ದು. ಈಗ ಪಾತ್ರೆಯಲ್ಲಿ ಉಪ್ಪಿಟ್ಟನ್ನು ಒಂದು ಲೆವೆಲ್ಲಾಗಿ ಮಾಡಿಡೋಣ. ಅದ್ರ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕಿ
ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಅರ್ಧ ಗಂಟೆವರೆಗೂ ಈ ಉಪ್ಪಿಟ್ಟು ಹಾಗೆ ಬಿಸಿಯಾಗಿ ಇರುತ್ತೆ. ನೋಡಿದ್ರಲ್ಲ, ಸರಳ ರೀತಿಯಲ್ಲಿ ರುಚಿ ರುಚಿಯಾದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಯಾವಾಗಲೂ ಟೈಮ್ ಇಲ್ಲದಿದ್ದಾಗ ಅಥವಾ ನಮಗೆ ಅವಸರ ಆದಾಗ ಈ ಥರ ಉಪ್ಪಿಟ್ಟು ಮಾಡಿಕೊಂಡು ತಿನ್ಬೋದು. ಸಂಜೆ ಟೈಮ್ ಸಹಿತ ಕಾಫಿ ಜೊತೆ ಚೆನ್ನಾಗಿರುತ್ತೆ. ನಾನು 3-4 ಟೈಪ್ ಉಪ್ಪಿಟ್ಟು ಮಾಡಿದ್ದೀನಿ. ಅದರಲ್ಲಿ ಬೆಂಗಳೂರು ರವೆನೂ ಮಾಡಿದ್ದೀನಿ, ಆದರೆ ಬನ್ಸಿ ರವೆ ತುಂಬ ಟೇಸ್ಟು. ಇದ್ರ ಜೊತೆ ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಮತ್ತು ಚಿಪ್ಸ್ ಇಟ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.